ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಚಿಕ್ಕಮ್ಮ. ನಾನು ವಿಪರೀತ ಖರ್ಚು ಮಾಡ್ತಿದ್ದೀನಿ ಅಲ್ವಾ? ನನ್ನಿಂದ ತುಂಬ ಸಮಸ್ಯೆ ಆಗ್ತಿದೆ ಅಲ್ವಾ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೇನಿಲ್ವಲ್ಲ ಚಿಕ್ಕಮ್ಮ, ನೀವು ಆರಾಮಾಗಿರಿ. ಅಲ್ಲ, ಯಾರು ಹೇಳಿದ್ದು ವಿಪರೀತ ಖರ್ಚು ಮಾಡ್ತೀರಾ ಅಂತ? ಹಾಗಂತ ನಾನು ಹೇಳಿದೆ. ಕರ್ಣ, ಹನಿ ಹನಿ ಸೇರಿದ್ರಷ್ಟೇ ಕೊಡ ತುಂಬೋದು. ಒಂದೊಂದು ಪೈಸೆ ಸೇರಿದ್ರಷ್ಟೇ ಜೀವನ ನಡೆಯೋದು. ನೆಸೆಸಿಟಿಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಯಾರಿಗಾದ್ರೂ ಕಷ್ಟ ಆಗೇ ಆಗತ್ತೆ. ಅಲ್ಲ, ಎಲ್ಲ ಸರಿ, ಆದರೆ ಚಿಕ್ಕಮ್ಮಗೂ ಖರ್ಚು ಅಂತ ಇರುತ್ತಲ್ವ? ಚಿಕ್ಕಮ್ಮ, ಯು ಡೋಂಟ್ ವರಿ, ನಾನು ಅರೇಂಜ್ ಮಾಡಿಸ್ತೀನಿ. ಏನೋ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಮೌಂಟ್ ಹಾಕಿಲ್ಲ ಅನಿಸುತ್ತೆ. ಡೋಂಟ್ ವರಿ. ನಾನು ದಿನೇಶ್ ಹತ್ರ ಮಾತಾಡಿದೆ. ಏನೋ ಪ್ರಾಬ್ಲಮ್ ಅಂತೆ. ಏನಾಗಿದೆ ಕಣ? ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದಿನೇ ಕಾರಣ. ಹಾಗೇನಿಲ್ಲ ಅತ್ತೆ, ಮಾಮೂಲು ಇರುತ್ತಲ್ಲ, ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ. ಬೇರೆ ಎಲ್ಲಿಗೋ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು ಅಂತಂದ್ರು. ಎಲ್ಲಿಗೆ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದ್ರು. ನಿನ್ನೆನೇ ಕೇಳಕ್ಕೆ ಹೇಳಿದ್ರು. ಏನಾಗ್ತಿದೆ ಕರ್ಣ? ಐ ಆಮ್ ಹಿಯರ್ ಫಾರ್ ಯು. ಹೇಳು. ಈ ಸಾಲದ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅಲ್ಲ ಕರ್ಣ, ಇಷ್ಟು ವರ್ಷ ಇದೆಲ್ಲ ಏನೂ ಇರಲಿಲ್ಲ. ಹೋದ ತಿಂಗಳ ತನಕ ನನ್ನನ್ನು ಯಾರೂ ಕ್ವೆಶ್ಚನ್ ಮಾಡ್ತಾನೆ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಏನಿದೆಲ್ಲ? ನಮ್ಮ ಹತ್ರ ಕೆಲಸಕ್ಕಿರೋ ಅಕೌಂಟೆಂಟು ನಮ್ಮ ಹತ್ರನೇ ಚೀಪಾಗಿ ಮಾತಾಡಿದ್ರೆ ಹೇಗಿರತ್ತೆ ಹೇಳು? ಚಿಕ್ಕಮ್ಮ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡು ಕರ್ಣ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಈ ನಿಧಿ ನಮ್ಮ ಬಗ್ಗೆ ನಿನ್ನ ಹತ್ರ ಏನು ಹೇಳಿದಾಳೋ ಗೊತ್ತಿಲ್ಲ, ಆದರೆ ಅದರ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊತಿದ್ದೀರಾ. ಇದಕ್ಕೂ ನಿಧಿಯವರೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಸಂಬಂಧ ಇಲ್ಲದೆ ಇದ್ರೆ ನಾ ಏನೋ ಬಾದ ಅಲ್ಲಾಡ್ಸಲ್ಲ. ಇವತ್ತು ನನ್ನ ಫ್ರೆಂಡ್ ಮುಂದೆ ನನ್ನ ಕಾರ್ಡ್ ಡಿಕ್ಲೈನ್ ಆಯ್ತು. ನನ್ಗೆ ಎಷ್ಟು ಶೇಮ್ ಆಯ್ತು ಅಂತ ನಿನಗೇನು ಗೊತ್ತು? ಸಂಜು, ಏನೋ ಕಮಿಟ್ಮೆಂಟ್ಸ್ ಇದೆ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಆಗಿರೋ ಅವಮಾನನ ಹೇಗೆ ಸರಿ ಮಾಡ್ತೀಯ ನೀನು? ಒಂದು ಗ್ಲಾಸ್ ಜ್ಯೂಸ್ ಕುಡ್ದಿದ್ದು ಬಿಲ್ ಕಟ್ಟೋದಿಕ್ಕೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ ತರ ಆಯ್ತು. ಅಂಡ್ ಯು ಆರ್ ದ ರೀಸನ್ ಫಾರ್ ಇಟ್.